ಹಲೋ ಫ್ರೆಂಡ್ಸ್, ನಾನು ಬಬಿತಾ. ಏನಿದು ಅಂತ ನೋಡ್ತಾ ಇದ್ದೀರಾ? ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಮಾಡುವಂಥ ಮಶ್ರೂಮ್ ಮಸಾಲನ ತೋರಿಸ್ತಾ ಇದ್ದೀನಿ. ವೆಲ್ಕಮ್ ಟು ಬ್ಯಾಕ್ ಬಬಿತಾಸ್ ಟೇಸ್ಟೀಸ್ ರೆಸಿಪೀಸ್. ನೋಡಿ ಎಷ್ಟು ಚೆನ್ನಾಗಿದೆ ಕಲರ್ಫುಲ್ಲಾಗಿ. ಹಾಗಾದರೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ, ಬನ್ನಿ. ನೋಡಿ, ಮೊದಲನೇದಾಗಿ ನಾನಿಲ್ಲಿ ಮಶ್ರೂಮ್ನ ತೊಗೊಂಡಿದ್ದೀನಿ. ಒಂದು 200 ಗ್ರಾಮ್ ಇದೆ. ಮಶ್ರೂಮ್ನ ಅರ್ಧ ಭಾಗ ಮಾತ್ರ ನಾವು ಕಟ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿದೆ ಫ್ರೆಶ್ ಆಗಿ. ಇಲ್ಲಿ ನಾನು 2 ಮೀಡಿಯಮ್ ಸೈಜ್ ಈರುಳ್ಳಿನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. 2 ಮೀಡಿಯಮ್ ಸೈಜ್ ಟೊಮೊಟೊನ ಸಣ್ಣದಾಗಿ ಚಾಪ್ ಮಾಡಿ ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು, 2 ಹಸಿಮೆಣಸಿನ್ಕಾಯಿ ಸಣ್ಣದಾಗಿ ಚಾಪ್ ಮಾಡಿದ್ದೀನಿ. 1/4 ಕಪ್ಪಷ್ಟು ಗಟ್ಟಿ ಮೊಸರು, ಅಂದರೆ ಹುಳಿ ಇರಬಾರ್ದು, ಗಂಟು ಇರಬಾರ್ದು, ಚೆನ್ನಾಗಿ ವಿಸ್ಕ್ ಮಾಡಿ ರೆಡಿ ಮಾಡಿದ್ದೀನಿ. ಇಲ್ಲಿ ಒಂದು 15ರಿಂದ 20 ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿ ರೆಡಿ ಮಾಡಿಟ್ಟಿದ್ದೀನಿ. 1/4 ಟೀ ಸ್ಪೂನಷ್ಟು ಅರಿಶಿಣದ ಪುಡಿ, ಅರ್ಧ ಟೇಬಲ್ ಸ್ಪೂನು ಧನಿಯಾ ಪುಡಿ, 1 ಟೇಬಲ್ ಸ್ಪೂನು ಅಚ್ಚ ಖಾರದ ಪುಡಿ. ಇಲ್ಲಿ ಜೀರಿಗೆ ತೊಗೊಂಡಿದ್ದೀನಿ. ಫ್ರೆಶ್ ಆಗಿ ಚೆನ್ನಾಗಿ ತೊಳೆದಿರತಕ್ಕಂಥ ಪಲಾವ್ ಎಲೆನ ತೊಗೊಂಡಿದ್ದೀನಿ. ಮೊದಲನೇದಾಗಿ ಇಲ್ಲಿ ನಾನು ಪಾನ್ನ ತೊಗೊಂಡಿದ್ದೀನಿ. ಇದಕ್ಕೆ ನಾನು ಸ್ವಲ್ಪ ಎಣ್ಣೆನ ಹಾಕೋತಾ ಇದ್ದೀನಿ. ಇದೇ ಎಣ್ಣೆಗೆ ಒಂದು ಸ್ವಲ್ಪ ತುಪ್ಪನ ನಾನು ಸೇರಿಸ್ತಾ ಇದ್ದೀನಿ. ಎಣ್ಣೆ ಮತ್ತು ತುಪ್ಪ ಚೆನ್ನಾಗಿ ಕಾಯಬೇಕು. ಎಣ್ಣೆ ಕಾದಿದೆ. ಈಗ ಇದಕ್ಕೆ ಪಲಾವ್ ಎಲೆ ಮತ್ತು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಚೆನ್ನಾಗಿ ಘಮ ಬಿಟ್ಟ ಮೇಲೆ ಪಲಾವ್ ಎಲೆ ಮತ್ತು ಜೀರಿಗೆ, ಈಗ ಏನು 2 ಮೀಡಿಯಮ್ ಸೈಜ್ ಸಣ್ಣದಾಗಿ ಚಾಪ್ ಮಾಡಿ ತಗೊಂಡಿದ್ದೀನಲ್ಲ, ಆ ಈರುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಇದು ಚೆನ್ನಾಗಿ ಫ್ರೈ ಆಗಬೇಕು. ಈರುಳ್ಳಿ ಎಷ್ಟು ಬ್ರೌನ್ ಕಲರ್ ಆಗುತ್ತೋ ಅಷ್ಟು ಚೆನ್ನಾಗಿ ಗ್ರೇವಿ ನಮಗೆ ಟೇಸ್ಟಿಯಾಗಿ ಬರುತ್ತೆ. ಉಪ್ಪು ಸೇರಿಸಿರೋದ್ರಿಂದ ಈರುಳ್ಳಿ ಸ್ವಲ್ಪ ಬೇಗ ಬೇಯುತ್ತೆ. ಇವಾಗ ಇದೇನು ಪಿಂಕ್ ಕಲರ್ ಕಾಣ್ತಿದೆಯೋ ಇದು ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೋಡಿ, ಈ ಥರ ಚೆನ್ನಾಗಿ ಬ್ರೌನ್ ಕಲರ್ ಬಂದಿದೆ. ಈಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋತೀನಿ. 1 ಟೇಬಲ್ ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇದು ಸಹ ಚೆನ್ನಾಗಿ ಹಸಿ ವಾಸನೆ ಹೋಗಬೇಕು. ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಹಸಿ ಶುಂಠಿ ಬೆಳ್ಳುಳ್ಳಿ ವಾಸನೆ ಎಲ್ಲ ಹೋಗಿದೆ. ಈಗ ಇದಕ್ಕೆ ಮಸಾಲ ಪೌಡರ್ಗಳನ್ನ ಹಾಕ್ಕೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಖಾರದ ಪುಡಿ, ಅರ್ಧ ಟೇಬಲ್ ಸ್ಪೂನ್ ಧನಿಯಾ ಪುಡಿ, 1/4 ಟೇಬಲ್ ಸ್ಪೂನ್ ಅರಿಶಿಣದ ಪುಡಿ. ಇದಕ್ಕೆ ನಾನು ಸ್ವಲ್ಪ ಬಿಸಿನೀರನ್ನ ಸೇರಿಸ್ತಾ ಇದ್ದೀನಿ. ಯಾಕೆಂದರೆ ಮಸಾಲ ಪದಾರ್ಥಗಳು ನಮಗೆ ಸಿಗಬಾರ್ದು. ಅದಕ್ಕೆ ನೋಡಿ ಬಿಸಿನೀರನ್ನ ಹಾಕ್ಕೊಂಡಿದ್ದೀನಿ ಇದಕ್ಕೆ. ಆಗ ಫ್ಲೇವರ್ಸ್ ಎಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಆಗುತ್ತೆ. ನೋಡಿದ್ರಲ್ಲ, ಎಲ್ಲನೂ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ನೋಡಿ, ಎಲ್ಲ ಎಷ್ಟು ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ಮಸಾಲ ಪೌಡರ್ ವಾಸನೆ ಎಲ್ಲ ಹೋಗಬೇಕು. ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ನೋಡಿ, ಎಲ್ಲ ಹಸಿ ವಾಸನೆ ಹೋಗಿದೆ. ಈಗ ಇದಕ್ಕೆ 2 ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಟೊಮೊಟೊನ ಹಾಕೋತಾ ಇದ್ದೀನಿ. ಈ ಟೊಮೊಟೊನೂ ಸಹ ಈ ಮಸಾಲೆ ಜೊತೆ ಚೆನ್ನಾಗಿ ಹದವಾಗಿ ಬೇಯಬೇಕು. ನೋಡಿ, ಈಗ ಏನು ಕಾಣಿಸ್ತಿದೆಯೋ ಟೊಮೊಟೊ,
ಇದು ಚೆನ್ನಾಗಿ ಸ್ಮ್ಯಾಶಿ ಥರ ಆಗಬೇಕು. ಆಗ ನಮಗೆ ಬೇಯಿಸಿದ ಗ್ರೇವಿ ಚೆನ್ನಾಗಿ ಬರುತ್ತೆ. ನೋಡಿ, ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಟೊಮೊಟೊ ನಮಗೆ ಹದವಾಗಿ ಚೆನ್ನಾಗಿ ಬೇಯಬೇಕು. ನೋಡಿ, ಟೊಮೊಟೊ ಯಾವ ರೀತಿ ಸ್ಮ್ಯಾಶಿ ಥರ ಚೆನ್ನಾಗಿ ಬೆಂದಿದೆ. ಈ ಹಂತಕ್ಕೆ ಬರಬೇಕು ಟೊಮೊಟೊ, ಆಗ ನಮಗೆ ಗ್ರೇವಿ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಈಗ ನಾವು ಗ್ಯಾಸ್ ಸ್ಟವ್ ಫ್ಲೇಮ್ನ ಆಫ್ ಮಾಡಿ ಇದಕ್ಕೆ ಏನು ಮೊಸರನ್ನ ವಿಸ್ಕ್ ಮಾಡಿ ರೆಡಿ ಮಾಡಿದ್ದೀನೋ ಅದನ್ನು ಹಾಕೋತೀನಿ. ನೋಡಿ, ಈಗ ನಾನು ಗಟ್ಟಿ ಮೊಸರನ್ನ ಹಾಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಇದು ಮಿಕ್ಸ್ ಆಗಬೇಕು ಗ್ರೇವಿಗೆ. ಎಷ್ಟು ಚೆನ್ನಾಗಿ ಮಿಕ್ಸ್ ಆಗುತ್ತೋ ಅಷ್ಟು ಚೆನ್ನಾಗಿ ಮೊಸರು ಸೆಟ್ ಆಗುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಮೊಸರು ಹಾಕಿದ್ದೀವಿ ಅಂತಲೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಮಸಾಲೆಗೆ. ಈ ರೀತಿ ಆಗಬೇಕು. ನೋಡಿ, ಇದು ನಾನು ಏನು ಗೋಡಂಬಿನ ಬಿಸಿನೀರಲ್ಲಿ ನೆನೆಸಿದ್ನಲ್ಲ, ಅದನ್ನು ನಾನು ಒಂದು ಚಿಕ್ಕ ಜಾರಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ನೈಸಾಗಿ ಪೇಸ್ಟ್ ಮಾಡಿದ್ದೀನಿ. ಇದನ್ನು ಈಗ ಈ ಮಸಾಲೆಗೆ ಹಾಕೋತೀನಿ. ನೋಡಿ, ಈಗ ನಾನು ಇದಕ್ಕೆ ಕಾಜು ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಮಶ್ರೂಮ್ ಮಸಾಲೆಗೆ ಇದೇ ಚೆನ್ನಾಗಿ ನಮಗೆ ರಿಚ್ನೆಸ್ ಕೊಡೋದು, ಟೇಸ್ಟ್ ಕೊಡೋದು. ಪಕ್ಕಾ ರೆಸ್ಟೋರೆಂಟ್ ಸ್ಟೈಲಲ್ಲೇ ನಮಗೆ ಮಶ್ರೂಮ್ ಮಸಾಲ ಬೇಕು ಅಂದರೆ ನೀವು ಗೋಡಂಬಿನ ಮಸ್ಟ್ ಆ್ಯಂಡ್ ಶುಡ್ ಹಾಕಲೇಬೇಕು. ನಾನು ಯಾವ್ಯಾವ ಸ್ಟೆಪ್ನ ನಾನು ನಿಮಗೆ ಹೇಳಿದ್ದೀನೋ ಅದೇ ಥರ ಸ್ಟೆಪ್ನ ನೀವು ಫಾಲೋ ಮಾಡಿ. ನೀವು ರೆಸ್ಟೋರೆಂಟ್ಸ್ಗಳಿಗೆ ಹೋದಾಗ ಏನು ಟೇಸ್ಟ್ ನೋಡಿರ್ತೀರ ಅದೇ ಥರ ನಿಮ್ಮ ಮನೆಯಲ್ಲೂ ಸಹ ಬರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ. ಈಗ ಇದಕ್ಕೆ ಸಣ್ಣದಾಗಿ ಹೆಚ್ಚಿರ್ತಕ್ಕಂಥ ಹಸಿಮೆಣಸಿನ್ಕಾಯಿನ ಹಾಕೋತಿದ್ದೀನಿ. ಯಾಕೆ ಅಂದರೆ ಇದು ನಿಧಾನಕ್ಕೆ ಅದರದ್ದು ಖಾರ ಫ್ಲೇವರು ಬಿಡಬೇಕು, ಆಗ ಇನ್ನೂ ಚೆನ್ನಾಗಿರುತ್ತೆ. ಇದು ಎಲ್ಲ ಚೆನ್ನಾಗಿ ಹೊಂದ್ಕೊಂಡಿದೆ. ಪ್ರತಿ ಒಂದೊಂದು ಮಸಾಲೆನೂ ಚೆನ್ನಾಗಿ ಹದವಾಗಿ ಹೊಂದ್ಕೊಂಡಿದೆ. ಈಗ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಮಶ್ರೂಮ್ನ ಸೇರಿಸ್ತಾ ಇದ್ದೀನಿ. ನಾನು ಇದಕ್ಕೆ ಯಾವುದೇ ರೀತಿ ನೀರನ್ನು ಸೇರಿಸ್ತಾ ಇಲ್ಲ. ಮಶ್ರೂಮ್ ಮೇಲೆ ನೀರಿನ ಅಂಶನ ಬಿಟ್ಕೊಳ್ಳುತ್ತೆ. ಸೊ ಇದಕ್ಕೆ ನೀರು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ. ಸ್ವಲ್ಪ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಲಿಡ್ನ ಕ್ಲೋಸ್ ಮಾಡ್ತೀನಿ. ನೋಡಿ, ಲಿಡ್ ಕ್ಲೋಸ್ ಮಾಡಿದ್ದೀನಿ. ಒಂದು 4-5 ಮಿನಿಟ್ಸು ಲೋ ಫ್ಲೇಮ್ ಮಾಡಿ ಬಿಟ್ಬಿಡಿ. ನೋಡಿ, ಮಶ್ರೂಮ್ ಮೇಲೆ ಎಷ್ಟು ಅದರದ್ದು ನೀರಿನ ಅಂಶನ ಬಿಟ್ಕೊಂಡಿದೆ. ನಾನು ನೀರು ಎಕ್ಸ್ಟ್ರಾ ಆ್ಯಡ್ ಮಾಡೋ ಅವಶ್ಯಕತೆಯೇ ಇಲ್ಲ. ಈಗ ಸ್ವಲ್ಪ ನಾನು ಟೇಸ್ಟ್ ನೋಡ್ತೀನಿ, ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ. ಸ್ವಲ್ಪ ಉಪ್ಪು ಬೇಕಿತ್ತು, ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಿಮಗೆ ಯಾವ ರೀತಿ ರುಚಿಗೆ ತಕ್ಕಂಥ ಉಪ್ಪು ಮತ್ತು ಖಾರನ ಸೇರಿಸ್ಕೊಳ್ಳಿ. ನೋಡಿ, ಈಗ ಇದಕ್ಕೆ ಫ್ರೆಶ್ ಆಗಿರ್ತಕ್ಕಂಥ ಹೋಮ್ ಮೇಡ್ ಗರಂ ಮಸಾಲ ಪೌಡರ್ನ ಹಾಕ್ತಾಯಿದ್ದೀನಿ. ಹಾಗೆ ಕಸೂರಿ ಮೇಥಿನ ಸ್ವಲ್ಪ ಡ್ರೈ ರೋಸ್ಟ್ ಮಾಡಿಕೊಂಡು ಇಲ್ಲಿ ತೊಗೊಂಡಿದ್ದೀನಿ. ನೋಡಿ, ಕಸೂರಿ ಮೇಥಿನ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿರೋ ಕೊತ್ತಂಬರಿ ಸೊಪ್ಪು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು.
ನೋಡಿದ್ರಲ್ಲ, ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಮಸಾಲ ರೆಡಿಯಾಗಿದೆ. ಬಿಸಿ ಬಿಸಿ ಚಪಾತಿ, ರೋಟಿ, ಬಟರ್ ನಾನ್ ಜೊತೆಗೆ ಸರ್ವ್ ಮಾಡ್ಬೋದು. ಬನ್ನಿ ಡಿಶ್ ಔಟ್ ಮಾಡೋಣ. ಹಲೋ ಫ್ರೆಂಡ್ಸ್, ನೋಡಿ ರೆಡಿಯಾಗಿದೆ ಮಶ್ರೂಮ್ ಮಸಾಲ ಚಪಾತಿ. ಮತ್ತು ಇದ್ರ ಜೊತೆಗೆ ನಿಂಬೆಹಣ್ಣು ಹಿಂಡ್ಕೊಂಡು ಈರುಳ್ಳಿನ ಜೊತೆಯಲ್ಲಿ ಸೇರಿಸ್ಕೊಂಡು ತಿಂತಾಯಿದ್ರೆ ಸೂಪರ್ ಆಗಿರುತ್ತೆ. ರೆಸ್ಟೋರೆಂಟ್ ಸ್ಟೈಲ್ ಮಶ್ರೂಮ್ ಮಸಾಲ ರೆಡಿ. ಈ ವಿಡಿಯೋ ನಿಮಗಿಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.